ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಆಗ್ರೋ ಕೇಂದ್ರದ ಮಾಲೀಕರು ರೈತರಿಗೆ ರಸಗೊಬ್ಬರ, ಕ್ರಿಮಿನಾಶಕ ಔಷಧಗಳು, ಯೂರಿಯಾ 265 ರೂಪಾಯಿ ಇದ್ದು ಅದನ್ನು 380 ರೂಪಾಯಿಗೆ ತೆಗೆದುಕೊಳ್ಳುತ್ತಿದ್ದಾರೆ. ಡಿಎಪಿ 1350 ರೂಪಾಯಿ ಇದ್ದು ಅದನ್ನು 1500 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಸರ್ಕಾರದ ದರಕ್ಕಿಂತ ಹೆಚ್ಚಿಗೆ ದುಪ್ಪಟ್ಟ ಹಣವನ್ನು ಸುಲಿಗೆ ಮಾಡುತ್ತಿದ್ದು ಅವರಿಗೆ ಒರಿಜಿನಲ್ ಬಿಲ್ ನೀಡದೆ ಕೈ ಬರಹ ಬಿಲ್ ಕೊಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯ ಅಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರ್ಗ ಬಿ ಆಗ್ರೋ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ತಾಲೂಕು ದಂಡ ಅಧಿಕಾರಿಗಳು ಹಾಗೂ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು ನಾಯಕ್ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು, ರಮೇಶ್ ಹವಲ್ದಾರ್ ಹಾಲ್ಗಡ್ಲ ಜಿಲ್ಲಾ ಉಪಾಧ್ಯಕ್ಷರು, ವಿಶ್ವನಾಥ್ ದೋರಿ ಜಿಲ್ಲಾ ಸಂಚಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾಕಂದ್ರೆ ರೈತರಿಗೆ ಮೋಸ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಯಾಕೆ ಆಗ್ತಾ ಇದೆ ಅಂದ್ರೆ 265 ರೂಪಾಯಿ ವೀರ್ಯ ಮಾರತಿರ್ತೀರಿ, 380 ರೂಪಾಯಿ ವೀರ್ಯ ಮಾಡ್ತಾರ, 1350 ರೂಪಾಯಿ DAP ಮಾರೋದು ನೀವು ಹೇಳ್ತೀರಿ. ಸರ್ಕಾರ ಆದೇಶ ನೀವು ಹೇಳೋದಂತ ನನ್ನ ನಾವು ಸರ್ಕಾರ ಆದೇಶ 1350 ರೂಪಾಯಿ DAP ಮಾರೋದ, 15 ರೂಪಾಯಿ DAP ಮಾಡ್ತಾರ. ಆಗ್ರೋ ಮಾಲೀಕರು ಆಗ್ರೋನ ಇಟ್ಟಿರ್ತಾರೆ, ಕೋಟ್ಯಾಂತರ ಖರ್ಚು ಮಾಡಿ ಆ ಒಂದು ಬಿಲ್ ಕೂಡ ಒಂದು ಬಿಲ್ ಬುಕ್ ಪ್ರಿಂಟ್ ಹಾಕಕ್ಕಾಗಲ್ಲನ್ರಿ. ಸುಮ್ಮನೆ ಏನು ವೈಟ್ ಪೇಪರ್ ಮೇಲೆ ಬಿಲ್ ಬರೆದು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಸುಮಾರು 2024 ಇಡಿ ಅಧಿಕಾರಿಗಳಿದ್ದಾಗ ಮನವಿ ಕೂಡ ಕೊಟ್ಟಿದ್ದೀನಿ. ಅವ್ರು ಹಾಕೋದ್ರ ಮೇಲೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ಮುಂಬರುವ ದಿನಗಳಲ್ಲಿ ಈಗೇನು ಮನವಿ ನಿಮಗೂ ಕೊಟ್ಟಿದ್ದೀವಿ ಸರ್, ಆ್ಯಕ್ಷನ್ ತಗೊಳ್ರಿ. ಒಂದು ವೇಳೆ ತಗೋದೇ ಹೋದ್ರೆ ಮುಂದೆ ಉಗ್ರ ಸ್ವರೂಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತದೆ. ಯಾಕೆ ಹೇಳಬೇಕಾಗುತ್ತಂದ್ರೆ ನಾವು 2024 ಕೊಟ್ಟಿವಿ. ಅವರು ಹಾಕೋದ್ರಿಗೆ ಭಯ ಭೀತಿ ಏನಿಲ್ಲ. ಇವ್ರು ಏನು ಮಾಡ್ತಾರೆ ಅಥವಾ ಅಧಿಕಾರಿಗಳು ಸಂಘಟನೆಗಳು ಏನು ಮಾಡ್ತಾರೆ, ಮನವಿ ಕೊಡ್ತಾರೆ ಹೋಗ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋ ಲೆವೆಲಿಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಆಗ್ರೋ ಮಾಲೀಕರು. ತಕ್ಷಣ ಅವರು ಆ್ಯಕ್ಷನ್ ತಗೊಂಡು ಅವ್ರು ಏನು ಮಾಡಿದ್ದಾರೆ, ಕಾನೂನು ಬಹಿರವಾಗಿ ಏನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅವ್ರಿಗೆ ಯಾವ ಮೇಲೆ ಆ್ಯಕ್ಷನ್ ತಗೊಳ್ಳಿ. ತಗೊಳ್ದೆ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಹೇಳಕ್ಕೆ